ನರ್ತನವ ಏನಿತ್ತು? ಬಹಳ ಅದ್ಭುತವಾಗಿತ್ತು. ಈಗ ನೀನು ಬಂದ ಸಮಾಚಾರವನ್ನು ಮೊದಲು ನನ್ನೊಡನೆ ತಿಳಿಸು. ದುರ್ಯೋಧನ, ಭೀಷ್ಮ ದ್ರೋಣಾದಿಗಳನ್ನು ನೋಡಿ ಬಹಳ ದಿನಗಳಾಗಿದ್ದವು. ಹಾಗೆಯೇ ನೀನು ಸಮ್ಮತಿಸುವುದಾದರೆ ನಿನಗೊಂದು ವಿಷಯವನ್ನು ತಿಳಿಸಲು ಬಂದೆನು. ಕೃಷ್ಣ, ಅಖಂಡ ಭರತ ಖಂಡಕ್ಕೆ ಚಕ್ರವರ್ತಿಯಾಗಿರುವ ಈ ಕೌರವೇಶ್ವರನಲ್ಲಿ ರಾಜ್ಯದ ವಿಚಾರವೊಂದನ್ನು ಬಿಟ್ಟು ಬೇರೆ ಏನನ್ನಾದರೂ ಕೇಳು, ನಡೆಸಿಕೊಡುವೆನು. ದುರ್ಯೋಧನ, ರಾಜ್ಯದ ವಿಚಾರವಲ್ಲದಿದ್ದರೆ ನಾನು ಇಲ್ಲಿಗೆ ಬರ್ತಿರಲಿಲ್ಲ. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷಿಯರೇ, ನಾನು ಈ ದಿನ ಪಾಂಡವರ ರಾಯಭಾರಿಯಾಗಿ ಬಂದಿರುವೆನು. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ನಾನು ಮುಂದಿನ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈ ವಿಚಾರದಲ್ಲಿ ಆತುರ, ಅಸಂಬದ್ಧ ಪ್ರಲಾಪ, ಅನುಭವ ಇನ್ನೂ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿರುವುದು. ಆ ಪಾಂಡವರು ಕಳಿಸಿರುವ ಸಂದೇಶವನ್ನು ಈಗ ತಿಳಿಸುವೆನು. ಕಪಟ ದ್ಯೂತದಲ್ಲಿ ಪರಾಜಿತರಾಗಿ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗುವೆವು. ನಮ್ಮ ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡಿರುವೆವು. ಆದ್ದರಿಂದ ನಮಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಬೇಕೆಂದು ಕೇಳಲು ನನ್ನನ್ನು ರಾಯಭಾರಿಯಾಗಿ ಕಳಿಸಿರುವರು. ಬಾಲ್ಯದಿಂದಲೂ ನೀವು ಅವರಿಗೆ ಮಾಡಿದ ಅಪರಾಧಗಳು ಅಗಣ್ಯ. ಲಕ್ಷಗೃಹ ಬಂಧನ, ಸರ್ಪಬಂಧ, ಕಪಟ ದ್ಯೂತ ಇವಕ್ಕೆಲ್ಲ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಭರಣ ಇಂತಹ ಮಹಾಪಾಪಗಳನ್ನು ಮನ್ನಿಸಿರುವೆವು. ಆದ್ದರಿಂದ ಅವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಹೇಳುತ್ತಿರುವರು. ಸಭಾಸದರೆ, ನೋಡಿದಿರ ಪಾಂಡವರ ಒಳ್ಳೆಯ ವಚನಗಳನ್ನು. ಇಂತಹ ಸುಸಮಯವನ್ನು ವ್ಯರ್ಥ ಮಾಡದೆ ಆ ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಆಧರಿಸು ಸುಯೋಧನ. ಏನು ಹೇಳಿದೆ ಕೃಷ್ಣ? ಪಾಂಡವರಿಗೆ ಅರ್ಧ ರಾಜ್ಯ? ರಾಜ್ಯವೆಂದರೆ ಬೆಣ್ಣೆ ಮುದ್ದೆ ಎಂದುಕೊಂಡೆಯ ಅಥವಾ ಗೋಪಿಕಾಸ್ತ್ರೀಯರ ಮನೆಯಲ್ಲಿಯ ಹಾಲು ಮೊಸರು ಎಂದುಕೊಂಡೆಯ? ಇದು ರಾಜ್ಯದ ವಿಚಾರ. ರಾಜ್ಯವನ್ನು ಸಂಪಾದಿಸುವುದು ಶಕ್ತಿಯಿಂದಲ್ಲದೆ ಇನ್ನಂತ ಯುಕ್ತಿಯಿಂದಲ್ಲ. ರಾಜ್ಯದ ವಿಚಾರವೊಂದನ್ನು ಬಿಟ್ಟು ಬೇರೆ ಏನನ್ನಾದರೂ ಕೇಳು, ನಾನು ನಡೆಸಿಕೊಡುವೆ. ಸುಯೋಧನ, ಜ್ಞಾತಿಗಳೊಡನೆ ಶಾಂತಿಯಿಂದಿರಬೇಕೆಂಬ ಧರ್ಮರಾಯ, 1000 ಆನೆಯ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನ, ಪರಶಿವನನ್ನು ಹೋರಾಡಿ ಪಾಶುಪದಾಸ್ತ್ರವನ್ನು ಪಡೆದಿರುವ ಅರ್ಜುನ, ಇನ್ನು ಮಾತೃಕುಮಾರರೇನು ಸಾಮಾನ್ಯರೇ? ಯೋಚಿಸಿ ನೋಡು ದುರ್ಯೋಧನ. ಹೇಳಿದೆ ಕೃಷ್ಣ.
ಸದಾ ಸಿದ್ಧವಾಗಿರುವ ಈ ನನ್ನ ಪ್ರಿಯ ಸಹೋದರ ದುಶ್ಯಾಸನ ಅಗ್ರಜ ಬಲೆ ಸಹೋದರ ಬಲೆ ಆ ಅರ್ಜುನನ ಶಿರಸ್ಸನ್ನು ತೆಗೆಯಲು ಕಾಲವಿಷ್ಟು ಎಂಬ ಧನಸ್ಸನ್ನು ಪಡೆದಿರುವ ನನ್ನ ಆಪ್ತ ಮಿತ್ರ ಕರ್ಣ ಮಿತ್ರ ಸುಯೋಧನ ಬಲೆ ಕರ್ಣ ಬಲೆ ಆ ಪಾಂಡವರ ರುಂಡ ಮುಂಡಗಳನ್ನು ಚೆಂಡಾಡಲು ಸದಾ ಸಿದ್ಧವಾಗಿರುವ ನನ್ನ ಮಿತ್ರ ಸೈಂಧವ ಬಲೆ ಸೈಂಧವ ಬಲೆ ಇನ್ನು ಕಾಲಕ್ಕೆ ತಕ್ಕಂತೆ ಸಲಹೆಯನ್ನು ಪಡೆಯುತ್ತಿರುವ ನನ್ನ ಸೋದರ ಮಾವ ಶಕುನಿ ಗೌರವೇಶ್ವರ ಬಲೆ ಶಕುನಿ ಬಲೆ ಮಾವ ಇವರಗಳ ಪರಾಕ್ರಮದ ವಿಚಾರವು ಸ್ವಲ್ಪ ಮಟ್ಟಿಗೆ ನಿನ್ನ ಜ್ಞಾಪಕದಲ್ಲಿರಲಿ. ಹೋಗಲಿ ಸುಯೋಧನ. ಇಂದ್ರಪ್ರಸ್ಥ, ವೃಕಪ್ರಸ್ಥ, ವಾಸಂತಿ, ವಾರಣಾವತ, ಜಯಂತ ಎಂಬ 5 ಊರುಗಳನ್ನಾದರೂ ಕೊಡು. ಅದರಿಂದಲಾದರೂ ಆ ಪಾಂಡವರು ಜೀವಿಸಿಕೊಳ್ಳಲಿ. ಮುಂದೆ ಸುಯೋಧನ, ಶ್ರೀಕೃಷ್ಣ ಪರಮಾತ್ಮನ ಸಲಹೆಯಂತೆ ಆ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡುವುದು ಧರ್ಮ ಸಮ್ಮತವಾಗಿರುತ್ತದೆ. ಯೋಚಿಸಿ ನೋಡು. ಛೆ ಛೆ ಚಲೋ ದುರ್ಯೋಧನ, ಅವರಂತೆ ಭಿಕ್ಷೆ ಬೇಡುತ್ತಿದ್ದು 50 ಊರುಗಳು ಈಗಲೂ ಸದಾ ಸಿದ್ಧವಾಗಿದೆ. ಅಲ್ಲಿಗೆ ಹೋಗಲೇ ಭಿಕ್ಷಾ ಪಾತ್ರೆಯನ್ನು ಕೊಡಿಸಬೇಕು. ಓಹೋ, ಭಿಕ್ಷಾ ಪಾತ್ರೆಯನ್ನು ಕೊಡುವಿರಾ? ದುರ್ಯೋಧನ, ಹೋಗಲಿ. ನಮ್ಮ ಭೀಮ ಬಹು ಹೊರಟ, ಆತನಿಗಾದರೂ ಒಂದು ಊರನ್ನು ಕೊಡು. ಅದರಿಂದಲಾದರೂ ಅವರು ಜೀವಿಸಲಿ. ಏನು ಹೇಳಿದೆ ಇಷ್ಟ? ಭೀಮ ಮಹಾ ಹೊರಟು ಆತನಿಗೆ ಒಂದು ಊರು. ಇಷ್ಟ ಕೆಟ್ಟರು ಸರಿ ಕಟ್ಟ ಕಡೆಯದೋಗಿ ಕಾಡು ಕಟ್ಟಬೇಕೆಂದು ಕೆಚ್ಚದೆಯ ಕಟ್ಟಾಡು ಈ ಕೌರವೇಶ್ವರನನ್ನ ಕೆಳಕಿ ಕೆಕ್ಕೆ ಹಾಕಿ ನಕ್ಕಳಲ್ಲೋ ಆ ನಿನ್ನ ಪಾಂಡವ ಸತಿ ಪಾಂಚಾಲಿ ಅಂದೇ ತೊಟ್ಟದ ಕೃಷ್ಣ ಶಪಥವನ್ನು ಭೂತನಾಂತಗಳ ಒಡೆಯನಾದ ಭೂತನಾಂತೇಶ್ವರನೇ ಕದನಕ್ಕೆ ಕಾಲ್ಕೆರೆದು ನಿಂತರು ಸರಿ. ಕಲಿವಂಶ ನಿರ್ಮಿತವಾದ ಈ ಕುರು ಸಾಮ್ರಾಜ್ಯವು ರಕ್ತದ ಕೋಡಿಯಲ್ಲಿ ಕೊಚ್ಚಿ ಹೋದರೂ ಸರಿ. ಅಷ್ಟೈಶ್ವರ್ಯ ಸಂಪನ್ನ ರಕ್ತ ಸಿಂಹಾಸನಾಧೀಶ್ವರ ಚಂದ್ರಕುಲ ಚಕ್ರೇಶ್ವರನಾದ ನಾನು ಬಸವಣದ ಮಣ್ಣಲ್ಲೇ ಮಣ್ಣು ಹಿಡಿದು ಹೋದರೂ ಸರಿ. ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಕೇಳ ಮುರಳಿಯೇ ಹಠಮಣಿ ಛಲವನ್ನು ಬಿಡದೆ
ಹೆಜ್ಜೆ ಭೂಮಿಯನ್ನು ದಾನವಾಗಿ ಪಡೆದು ಒಂದೆಜ್ಜೆಯನ್ನು ಆಕಾಶಕ್ಕಿಟ್ಟು ಆಕಾಶವನ್ನೇ ಆವರಿಸಿಕೊಂಡೆ ಅಲ್ಲವೇ ಕೃಷ್ಣ? ಹೌದು ಸುಯೋಧನ. ಹೌದಂತೆ ಹೌದು. ಇನ್ನೊಂದೆಜ್ಜೆ ಇಲ್ಲೋ ಈ ಭೂಮಿಯ ಮೇಲಿಟ್ಟು ಈ ಭೂಮಂಡಲವನ್ನೇ ಆವರಿಸಿಕೊಂಡೆ ಅಲ್ಲವೇ ಕೃಷ್ಣ? ಹೌದು ಸುಯೋಧನ. ಹೌದಂತೆ ಹೌದು. ನಯಾಂಚಕ ಇನ್ನೊಂದೆಜ್ಜೆ ನೀಡಲು ಸ್ಥಳವಿಲ್ಲದೆ ಬಲಿ ಚಕ್ರವರ್ತಿಯ ಮಸ್ತಕದ ಮೇಲಿಟ್ಟು ಆತನನ್ನು ಸಂಪೂರ್ಣವಾಗಿ ಪಾತಾಳಕ್ಕೆ ತುಳಿದ ಮಹಾಪುರುಷನಲ್ಲವೇ? ಅದು ಲೋಕ ಕಲ್ಯಾಣಕ್ಕಾಗಿ. ಲೋಕ ಕಲ್ಯಾಣಕ್ಕಾಗಿ. ಛೆ ಹಾಗೆ 3 ಹೆಜ್ಜೆ ಭೂಮಿಯನ್ನು ದಾನವಾಗಿ ಕೊಟ್ಟ ಬಲಿ ಚಕ್ರವರ್ತಿಯ ಪಾಡೆ ಆಗಾದ ಮೇಲೆ ನಾನು ಇನ್ನು ನಿನಗೆ ಸಂಪೂರ್ಣವಾಗಿ ಒಂದು ಊರನ್ನೇ ಕೊಟ್ಟಿದ್ದೆ. ಆದರೆ ನನ್ನ ಗತಿ ಏನಾಗುವುದೆಂಬುದನ್ನು ನಾನು ಚೆನ್ನಾಗಿ ಬಲ್ಲೆನು ಕೃಷ್ಣ. ಒಂದು ಊರಲ್ಲೂ ಒಂದು ಗೋವಿನ ಪಾದದಲ್ಲಿ ಒಂದು ಸೂಜಿಯ ಮನೆಯಷ್ಟು ಜಾಗವನ್ನು ಸಹ ಕೊಡುವುದಿಲ್ಲ. ನಿನ್ನ ಪಾಂಡವರು ಅಂತಹ ಪರಾಕ್ರಮಶಾಲಿಗಳೇ ಆಗುತ್ತಾರೆ. ನನ್ನೊಡನೆ ಹೋರಾಡಿ ಎಲ್ಲ ರಾಜ್ಯವನ್ನು ಅವರೇ ಪಡೆದುಕೊಳ್ಳಲಿ. ಇಲ್ಲದಿದ್ದರೆ ಕಾಡಿಗೆ ಹೋಗಲಿ. ಬೇಡಿ ಪಾಂಡವರ ಗೂಡಿ ಬಾಳುವುದು ಬೇಡ ಬೇಡ ಬರಬೇಕರವೋ. ಬೇಡಿ ಪಾಂಡವರು ಗೂಡಿ ಬಾಳುವುದು ಬೇಡ ಬೇಡ ಬರಬೇಕರವೋ. ನಾಡು ಕರೆಯದ ಕಾಡಿಗೋಗಲೆ, ನಾಡು ಕರೆಯದ ಕಾಡಿಗೋಗಲೆ. ಕೊಡಲಾಗದು ರಾಜ್ಯವನ್ನ, ಕೊಡಲಾಗದು ರಾಜ್ಯವನ್ನ, ಕೊಡಲಾಗದು ರಾಜ್ಯವನ್ನ. ಅಣ್ಣನ ಮಾತುಗಳು ನನಗೆ ಒಪ್ಪಿತು. ಈ ಕುರುಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪಜಾಲೆಯು ಇಂತಹ ಬಿರುನುಡಿಗಳಿಂದ ಶಾಂತವಾಗಲಾರದು. ಕೃಷ್ಣ, ನೀನು ಬಂದ ದಾರಿಯನ್ನು ಹಿಡಿಯದೆ ಒಳ್ಳೆಯದು. ದೋಷಗಳನ್ನು ಮನವ ಮುರಿವೆ ಲಕ್ಷಣ ವಾಸುದೇವ, ದುರ್ಯೋಧನ ದುಶ್ಯಾಸನ ವಿಮತವೇ ನನ್ನ ಅಭಿಮತ. ಆ ಅರ್ಜುನನ ಮೇಲಿನ ಅಗೆಯ ತೀರದ ಹೊರತು ಈ ರಾಧೆಯನಿಗೆ ಮೃಷ್ಟಾನವು ರುಚಿಸುವುದಿಲ್ಲ. ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ಕರ್ಣ. ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ದೂತರಾದರು ಏಕ ದಾಸನ್ಯಾರೋ ಇದವ ಬಯಸಿ ಕೆಣಗಿದರೆ ಇದವ ಬಯಸಿ ಕೆಣಗಿದರೆ ಮುಂದೆ ಬರ್ಬೋದು ಘೋರ ಸಮರ.
ಸಲ್ಲದು ನಿನಗೆ ಶ್ರೀ ವಲ್ಲಭನೇ ಎಲ್ಲ ವಿಷಯವ ವಲ್ಲಭನೇ ಸಲ್ಲದು ನಿನಗೆ ಶ್ರೀ ವಲ್ಲಭನೇ. ಅಡವಂತರು ನಾವು ಬಿಡಬಿಡು ತಿಳಿವಿ ಅಡವಂತರು ನಾವು ಬಿಡಬಿಡು ತಿಳಿನಿ ದುರದಳು ಪಾತನ ಸಿರವನು ತಡೆಯುವೆ ದುರದಳು ಪಾತನ ಸಿರವನು ತಡೆಯುವೆ ಸಲ್ಲದು ನಿನಗಿದು ವಲ್ಲಭನೇ ಎಲ್ಲ ವಿಷಯವ ವಲ್ಲಭನೇ ಸಲ್ಲದು ನಿನಗಿದು ವಲ್ಲಭನೇ ವಲ್ಲಭನೇ. ವಾಸುದೇವ ಕರ್ಣ, ಆ ನಿನ್ನ ಪ್ರಾಣ ಮಿತ್ರನಾದ ಅರ್ಜುನನ ಮೇಲಿನ ಆಸೆಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದಿರುವೆಯಲ್ಲ, ಆ ನಿನ್ನ ಧರ್ಮಕ್ಕಿಂತ ಈ ನನ್ನ ಧರ್ಮವೇ ಮೇಲು. ಯದುಪದಿ, ನಿನ್ನ ಕೃತಿಮ ಸಂಧಾನಕ್ಕೆ ನಾವು ಖಂಡಿತವಾಗಿ ಒಪ್ಪುವುದಿಲ್ಲ. ಕರ್ಣನ ಮಾತುಗಳಿಂದ ಯದುಪತಿಯ ಕಂಠವೇ ಬಿಗಿದಂತಾಯಿತಲ್ಲವೇನು ಕೌರವೇಶ್ವರ? ಓಹೋ, ಮೇರೆ ಮೀರಿತು. ಮದೋನ್ಮತರಾದ ನಿಮ್ಮೊಡನೆ ಮಾತನಾಡುವುದು ಅನುಚಿತ. ಭಾರತ ಭೂಮಿ ಜಯಿಸುರಸ ಸಮಾನ ಶೌರ್ಯ ಸಾಹಸ ನಿರಾಕರಿಸಲಿರೈ. ಭಾರತ ಭೂಮಿ ಜಯಿಸುರಸ ಸಮಾನ ಶೌರ್ಯ ಸಾಹಸ ವಿರಾಜಿಸುವ ಸಹೋದರ ನಿರಾಕರಿಸದಿರೈ. ಭಾರತ ಭೂಮಿ ಕರೆದಿರಲಿ ಅನುಜಾತರ ಕರೆತಿಗನಿ ಅನುಜಾತರ ದರೆಯನಿತ್ತು ಜಾತಿ ಪಡೆದು ದರೆಯನಿತ್ತು ಜಾತಿ ಪಡೆ ಸುಖಿಯಾಗು ವೀರ. ಭಾರತ ಭೂಮಿ ಜಯಿಸುರಾಗ ಸಮಾನ ಸೌರ್ಯರಾಜಿಸುವ ಸಹೋದರ ನಿರಾಕರಿಸದಿರೈ. ಭಾರತ ಭೂಮಿ ವೈರವನೆ ನೀಡಿ ಧೈರ್ಯಯ ತಾಳೈ. ವೈರವನೆ ನೀಡಿ ಧೈರ್ಯಯ ತಾಳೈ. ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಬಲಿ ಪರಗುಣ ನಿಲಿಸಿ. ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಬಲಿತ ವರಗುಣ ಪರ್ರೆ ಗರೆಯ. ಭಾರತ ಭೂಮಿ ಜಯಿಸುರಾದ ಸಮಾನ ಶೌರ್ಯ ಸಾಹಸ ವಿರಾಜಿಸುವ ಸಹೋದರ ನಿರಾಕರಿಸಲಿರೈ. ಭಾರತ ಭೂಮಿ. ದುರ್ಯೋಧನ, ನಾನು ಎಷ್ಟು ಹೇಳಿದರೂ ಮೃತ್ಯು ನಿನ್ನ ಬೆನ್ನಟ್ಟಿರುವಾಗ ನನ್ನ ಮಾತುಗಳು ನಿನಗೆ ರುಚಿಸುವುದಿಲ್ಲ. ಈ ನಿನ್ನ ದುರಹಂಕಾರದಿಂದ ನಿನ್ನ ಕುರುವಂಶವೇ ನಾಶವಾದಿತ್ತು. ಏನು ಹೇಳಿದೆ ಕೃಷ್ಣ? ಏನು ಹೇಳಿದೆ ಕೃಷ್ಣ? ಗಣ್ಣೆಯ ವಂಶವ ನಾಶಗೊಳಿಸುವ ಭುಜಬಲ ಶೌರ್ಯದಲ್ಲಿ ಮೆರೆಯುವ ಎನ್ನನು ಪರಿಪರಿ ಭುಜವ
ನನ್ನ ಕುರುವಂಶವು ನಾಶವೆಂದು ಹೇಳುತ್ತಿರುವೆಯ? ಅದೆಂದಿಗೂ ಸಾಧ್ಯವಿಲ್ಲ. ನೀನು ಮತ್ತು ನಿನ್ನ ಪಾಂಡುವಂಶ ನಾಶವೆಂದು ತಿಳಿ. ಸಾಕು ಮಾಡು ಕೃಷ್ಣ, ಸಾಕು ಮಾಡು ಕೃಷ್ಣ, ಸಾಕು ಮಾಡು ಕೃಷ್ಣ, ಕೃಷ್ಣ ಸಾಕು ಮಾಡು ಕೃಷ್ಣ, ಸಾಕು ಮಾಡು ಕೃಷ್ಣ, ಕೃಷ್ಣ ಸಾಕು ಮಾಡು ಕೃಷ್ಣ, ಕೃಷ್ಣ ಸಾಕು ಮಾಡು ಕೃಷ್ಣ. ಬರಿ ಬರಿ ಒದರುವ ಅರಟೆಯ ಬಿಡು ಬಿಡು, ಬರಿ ಬರಿ ಒದರುವ ಅರಟೆಯ ಬಿಡು ಬಿಡು. ಸಾಕು ಮಾಡು ಕೃಷ್ಣ, ಕೃಷ್ಣ ಸಾಕು ಮಾಡು ಕೃಷ್ಣ, ಕೃಷ್ಣ ಸಾಕು ಮಾಡು ಕೃಷ್ಣ. ಬಂಧು ಬಾಂಧವರ ಕಲಹವ ನೋಡಿ, ಬಂಧು ಬಾಂಧವರ ಕಲಹವ ನೋಡಿ ಅಂದವ ಪಡುವ ಬಂಧು ಬಾಂಧವರ ಕಲಹವ ನೋಡಿ ಅಂದವ ಪಡುವ ಕೌತುಕ ಪುರುಷ. ಬಂಧು ಬಾಂಧವರ ಕಲಹವ ನೋಡಿ ಬರಿ ಬರಿ ಒದರುವ ಅರಟಿಯ ಬಿಡು ಬಿಡು. ಸಾಕು ಮಾಡು ಕೃಷ್ಣ, ಕೃಷ್ಣ ಸಾಕು ಮಾಡು ಕೃಷ್ಣ, ಕೃಷ್ಣ ಸಾಕು ಮಾಡು ಕೃಷ್ಣ. ಇಲ್ಲವೋ ದುರಾತ್ಮ, ಸಾಕು ಮಾಡು, ನಿನ್ನ ಬಾಯಿ ಮುಚ್ಚು. ಅಗ್ರಜ, ಇದು ಕೌರವ ರಾಜಸಭೆಯಲ್ಲ, ಪಾಂಡವರ ಮಿತ್ರಕೂಟ. ಇವರೆಲ್ಲರೂ ಹುಂಡಮನೆಗೆ ಎರಡನ್ನು ಮುಗಿಯುವ ಮೂರ್ಖರು. ಇವರನ್ನು ನಂಬಬೇಡ. ಸರಿಯಾಗಿ ಹೇಳಿದೆ ಸಹೋದರ. ಈ ಶತ್ರುಗಳ ಮಧ್ಯದಲ್ಲೇ ನಮಗೇನು ಕೆಲಸ? ನಡೆಯೋಣ. ಕುರುವೃದ್ಧರೇ, ಈ ದುರ್ವರ್ತನೆಯನ್ನು ನೀವು ದೂರ ಮಾಡದಿದ್ದಲ್ಲಿ ಮುಂದೆ ನಿಮ್ಮ ವಂಶದ ಗೌರವವನ್ನು ಹೇಗೆ ಉಳಿಸಿಕೊಳ್ಳುವಿರ? ಈಗ ಇಲ್ಲಿ ನಡೆಯುತ್ತಿರುವ ಅನ್ಯಾಯವನ್ನು ನಿಲ್ಲಿಸುವ ಇಚ್ಛೆ ಇದ್ದರೆ ಈಗಲೇ ಆ ದುರ್ಯೋಧನ, ದುಶ್ಯಾಸನ, ಶಕುನಿ ಈ ಮೂವರನ್ನು ಬಂಧಿಸಿ ಆ ಪಾಂಡವರನ್ನೇ ಸಂಧಿ ಮಾಡಿಕೊಂಡು ಸುಖವಾಗಿ ಬಾಳಿರಿ. ಆ ಗಾಂಧಾರಿ ದೇವಿಯನ್ನು ಕರೆದುಕೊಂಡು ಬಾ. ಅವಳೊಂದು ಸಾರಿ ದುರ್ಯೋಧನನಿಗೆ ಬುದ್ಧಿ ಹೇಳಲಿ. ಕುಮಾರ, ವಿದುರ, ಕುಮಾರನನ್ನು ಕರೆದುಕೊಂಡು ಬಾ. ಯಾರು ನನ್ನನ್ನು ಕರೆಸಿದವರು? ನಾನು ಕುಮಾರ, ಅಮ್ಮ. ನಿನ್ನ ತಾಯಿ. ಅಗಣ್ಯ ಋತು ಉಪವಾಸವನ್ನು ಮಾಡಿ ನಿನ್ನನ್ನು ಪಡೆದಿರುವೆನು. ನನ್ನ ಎದೆ ರಕ್ತವನ್ನು ಬಸಿದು ನಿನ್ನನ್ನು ಸೆಲೆಹಿರುವೆನು. ಬಾಲ್ಯದಲ್ಲಿ ನಿನ್ನ ಕಂಗಳಿಂದ ಒಂದು ತೊಟ್ಟು ಕಣ್ಣೀರು ಈ ಭೂಮಿಗೆ ಬಿದ್ದರು ನನ್ನ ದೇಹದ ರಕ್ತವೇ ನಷ್ಟವಾದಂತೆ ಭಾವಿಸಿ ಹಾಗಲಿರಲು ನಿನ್ನ ಶ್ರೇಯಸ್ಸನ್ನೇ ಬಯಸಿದ ತಾಯಿಯ ನಾನು. ಈ ಪ್ರಪಂಚದಲ್ಲಿ ತಾಯಿಗಿಂತ ಪವಿತ್ರವಾದ ವಸ್ತು ಮತ್ತಾರು. ನನ್ನ ಮಾತನ್ನು ಕೇಳು. ಪಾಂಡವರಿಗೆ ನ್ಯಾಯವಾಗಿ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಈ ಧರೆಯನ್ನು ಸಮಾನುಭಾವದಿಂದ ರಾಜ್ಯಭಾರ ಮಾಡಕಂದ. ಪುನಃ ಅದೇ ಮಾತು. ತಾಯಿ, ನಾನು ನಿನ್ನ ಪುತ್ರನಾಗಿ ಹುಟ್ಟಿ ಈ ಕ್ಷತ್ರಿಯ ಧರ್ಮವನ್ನು ನಾಶಗೊಳಿಸಲಿ. ಇಲ್ಲೋ ಅದೆಂದಿಗೂ ಸಾಧ್ಯವಿಲ್ಲ ತಾಯಿ. ಈ ಜಗತ್ತೇ ಪ್ರತಿಭಟಿಸಿದರು ಈ ದುರ್ಯೋಧನ ನೀಡಿದ ಛಲವನ್ನು ಮಾತ್ರ ಬಿಡಲಾರ ತಾಯಿ. ಇದೇ ನನ್ನ ಕಡೆಯ ಉತ್ತರ. ಕೃಷ್ಣ, ಓ ಪಾಂಡವರಿಗೆ ರಾಜ್ಯ ಬೇಕಾದರೆ ನನ್ನೊಡನೆ ಹೋರಾಡಿ ಎಲ್ಲ ರಾಜ್ಯವನ್ನು ಅವರೇ ಕಿತ್ತುಕೊಳ್ಳಲಿ. ಇನ್ನು ನನಗೆ ಸಮಯವಿಲ್ಲ, ನಾನಿಲ್ಲಿ ಬರುತ್ತೇನೆ. ಕುಮಾರ, ದುರ್ಯೋಧನ, ಸಮಯವಿಲ್ಲ. ಹಸಿದ ಬೇಟೆ ನಾಯಿಯಂತೆ ಮೃತ್ಯುವು ಮನುಷ್ಯನ ಬೆನ್ನತ್ತಿರುವಾಗ ಆ ಮನುಷ್ಯನಿಗೆ ಧರ್ಮಾಚರಣೆಗೆ ಸಮಯಲ್ಲಿರುವುದು. ಹತವಾಗಿ ಕುಮಾರ, ನೀನು ನಾಶವನ್ನು ಹೊಂದುವಿ. ನಿನ್ನ ಜೊತೆ ಕುರುಕುಲವೇ ನಾಶವಾಗಿ ಹೋಗುವುದು. ಇದನ್ನು ನೋಡುತ್ತಾ ಸದಾ ಕಣ್ಣೀರಿನಲ್ಲಿ ಕೈ ತೊಳೆಯುವುದೇ ನನ್ನ ಹಣೆಯಲ್ಲಿ ಬರೆದಿರುವುದೇ ಪರಮಾತ್ಮ. ಅನರ್ಥವಾಯಿತು ವಾಸುದೇವ, ಅನರ್ಥವಾಯಿತು. ಈ ಭ್ರಷ್ಟರು ನಿಮ್ಮನ್ನು ಬಂಧಿಸಲು ತಂತ್ರವನ್ನು ಹುಡುತ್ತಿರುವರು. ಏನು, ನನ್ನನ್ನು ಬಂಧಿಸುವರೇ? ನಾನು ದೂತನಾಗಿ ಬಂದಿರುವೆನು. ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧವಾದ ಕಾರ್ಯ. ಏನು, ದುರ್ಯೋಧನನ ದರ್ಪವು ಇಷ್ಟೊಂದು ಮಿತಿ ಬೀರುತ್ತೆ? ಪರಮಾತ್ಮ, ವಾಸುದೇವ,
ಪಾಪಿಮಯವಾದ ಈ ಕುರುಸಭೆಯಲ್ಲಿ ತಾವು ಅರಕ್ಷಣೆ ನಿಲ್ಲದು ಬೇಡ. ದಯಮಾಡಿ ಇಲ್ಲಿಂದ ಪಲಾಯನ ಮಾಡತಂದೆ. ಏನು, ನಾನು ಇಲ್ಲಿಂದ ಪಲಾಯನ ಮಾಡುವುದೇ? ಈ ಈ ದುರ್ಯೋಧನೆಗೆ ಎದರಿ ನಾನು ಇಲ್ಲಿಂದ ಪಲಾಯನ ಮಾಡಲೇ ತಾಯಿ? ಅದೆಂದಿಗೂ ಸಾಧ್ಯವಿಲ್ಲ. ಕಂಸ ಶಿಶುಪಾಲಾದಿಗಳನ್ನು ನನ್ನ ಲೀಲಾ ಮಾತ್ರದಿಂದ ಸಂಹರಿಸಿದೆನು. ಈ ಓರ್ವ ದುರ್ಮದ ಮಾನವನಿಗೆ ಎದರಿ ನಾನು ಇಲ್ಲಿಂದ ಪಲಾಯನ ಮಾಡಲೇ ತಾಯಿ? ಈ ಚಕ್ರದಲ್ಲಿ ಅದೆಷ್ಟು ಶಕ್ತಿಯೆಂದು ಇರುವುದೆಂದು ನೀನು ಅನೇಕ ಬಾರಿ ನೋಡಿರುವೆ. ಇದರ ಒಂದಲ್ಪ ಅರ್ಥದಿಂದ ಈ ಭೂಮಿಯಲ್ಲಿ ಪ್ರಳಯವು ಪ್ರಾರಂಭವಾದರೆ ನಿನ್ನ ಮಗನಂತ ಶತಕೋಟಿ ದುರ್ಯೋಧನರು ಗತಿಸಿ ಧರೆಗೆ ಉರುಳುವರು. ಅಂತ ಮಾನವನಿಗೆದರಿ ನಾನು ಹೋಗಲೇ ತಾಯಿ. ಪರಮಾತ್ಮ, ಭಯಕ್ಕಾಗಿ ನಾನು ಹೇಳುತ್ತಿಲ್ಲ ತಂದೆ. ನನ್ನ ಎದುರಿನಲ್ಲಿ ನನ್ನ ಕುಲದೇವನಿಗೆ ಅಪಮಾನವಾಗುವುದನ್ನು ನಾನು ಹೇಗೆ ಸಹಿಸಲಿ? ಅದು ನನ್ನ ಕುಲಗಾರ ಪುತ್ರರಿಂದ. ಹೇಗೆ ನೀನೆಷ್ಟೇ ಆಗಲಿ ಭಕ್ತರ ಪರಾಧೀನನಲ್ಲವೇ? ಈ ಭಕ್ತರ ಪ್ರಾರ್ಥನೆಯನ್ನು ಮನ್ನಿಸಿ ದಯಮಾಡಿ ಇಲ್ಲಿಂದ ಪಲಾಯನ ಮಾಡುತ್ತೇನೆ. ಹೇಳು ತಾಯಿ, ಹೇಳು. ಈ ದಿನ ನಿನ್ನ ಸಲುವಾಗಿ ಇಲ್ಲಿಂದ ಪಲಾಯನ ಮಾಡುತ್ತೇನೆ. ಆದರೆ ನಾನು ಯಾವ ಉದ್ದೇಶಕ್ಕಾಗಿ ಬಂದೆನೋ ಅದೆಲ್ಲ ನಿಷ್ಫಲವಾಯಿತು. ಕೋಪವೆಂಬ ಅಗ್ನಿ ಜ್ವಾಲೆಗೆ ರೆಕ್ಕೆಗಳು ಹುಟ್ಟಿ ಆರುವ ಮೊದಲೇ ದುರ್ಮರಣಕ್ಕೀಡಾದವು. ಆದರೂ ಚಿಂತೆ ಇಲ್ಲ ತಾಯಿ, ನಾನು ನಿನ್ನ ಸಲುವಾಗಿ ಇಲ್ಲಿಂದ ಪಲಾಯನ ಮಾಡುತ್ತೇನೆ. ಎಲ್ಲೆಲ್ಲಿಗೆ ನಿನ್ನ ಪ್ರಯಾಣ? ನೆಲ್ಲು ಅಂಚಂದ. ಖ್ಯಾತಿ ಬೇಡೈತು ಯೋಧನನೆ ತೋರೀಗ ಜ್ಞಾತಿಯೊಳಗೈರನೆ ಕೈರನೆ. ಖ್ಯಾತಿ ಬೇಡೈತು ಯೋಧನನೆ ತೋರೀಗ ಜ್ಞಾತಿಯೊಳಗೈರನೆ ಕೈರನೆ ಕೈರನೆ. ಅದೇ ಚಿಂತು ಒದರುವೆ, ಅದೇ ಮಾತುವೆ. ಅದೇ ಚಿಂತು ಒದರುವೆ, ಅದೇ ಮಾತುವೆ. ಕದನದೊಳು ನಿನ್ನ ಮದವನಡಗಿಪೆ. ಕದನದೊಳು ನಿನ್ನ ಮದವನಡಗಿಪೆ. ಚದುರ ರೋಳ್ ಮರುಳೆ ಮಂದ ಮದಿಯಂತೆ ಮೂದಲರಿಯದೆ. ಮಂದ ಮದಿಯಂತೆ ಮೂದಲರಿಯದೆ. ದುಗುಡವ ಪಡುವೆ ಮರುಳೆ, ದುಗುಡವ ಪಡುವೆ. ಸೈರಿಸಬಲ್ಲವರ್ಯಾರೋ, ಸೈರಿಸಬಲ್ಲವರ್ಯಾರೋ. ಜಾತಿ ಬೇಡೈತು ಯೋಧನನ್ ತೋರೀಗ ಜ್ಞಾತಿಗಳು ಸೈರನೆ ಸೈರನೆ ಸೈರಣೆ. ಸಹೋದರ ದುಶ್ಯಾಸನ, ಅಗ್ರಜ, ಬಂಧಿಸು ಈ ನಯವಂಚಕನನ್ನು. ಎಲ್ಲವೋ ದನ ಕಾಯೋಗೊಲ್ಲೆ, ಎಲ್ಲಿಗೆ ಹೋಗಿದ್ರ? ನಿಲ್ಲು. ನಿನ್ನ ನೇಗಿಲ ಹಿಡಿದು ಬಂಧಿಸಿ ನಿನ್ನ ತಲೆಯನ್ನು ಚೆಂಡಾಡುವೆನು. ಓಹೋ, ನನ್ನನ್ನು ಬಂಧಿಸುವ ದುಶ್ಯಾಸನ? ಬೆಂಕಿಯಿಂದ ಬಟ್ಟೆಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಬಂಧಿಸಲು ನಿನ್ನಿಂದ ಸಾಧ್ಯವೇ? ಆದರೂ ಚಿಂತೆ ಇಲ್ಲ. ಸಹೋದರ ದುಶ್ಯಾಸನ, ಅಗ್ರಜ, ಬೆದರಿಕೆ ಮಾತುಗಳಿಂದ ಪ್ರಯೋಜನವಿಲ್ಲ. ಬಂಧಿಸೋ ಈ ನಯವಂಚಕನನ್ನು. ಅಗ್ರಜ, ಅಲ್ಲಿಯೂ ಕೃಷ್ಣ, ಇಲ್ಲಿಯೂ ಕೃಷ್ಣ, ಎಲ್ಲೆಲ್ಲಿಯೂ ಕೃಷ್ಣನೇ ಕಾಣುತ್ತಿರುವನು. ಯಾರನ್ನು ಬಂಧಿಸಲಿ, ಯಾರನ್ನು ಬಿಡಲಿ? ಸಹೋದರ, ಎಲ್ಲಿ ಕೊಡೋ ಹಗ್ಗವನ್ನು ನಾನೇ ಬಂಧಿಸುತ್ತಿದ್ದೇನೆ. ಕರ್ಣ, ನಿನ್ನೊಡನೆ ಕೆಲವು ರಹಸ್ಯವಾದ ಮಾತುಗಳನ್ನು ಆಡಬೇಕು. ನನ್ನೊಡನೆ ಬರುವೆಯ? ಆಗಬಹುದು ಪರಮಾತ್ಮ. ಎಲ್ಲಿಗೆ ಎನ್ನ ಕರೆ ತಂದೆಯೋ ದೇವ. ಎಲ್ಲಿಗೆ
ಮಾನವ ನಾನು ದೈವವು ನೀನು ಏತಕ್ಕೆ ಎನ್ನಳು ಕರುಣೆಯ ತೋರಿದೆ ಕೃಷ್ಣ ಕೃಷ್ಣ ಏತಕ್ಕೆ ಎನ್ನಳು ಕರುಣೆಯ ತೋರಿದೆ ಮಾನವ ನಾನು ದೈವವು ನೀನು ಜನನಿಯು ಯಾರೋ ಜನಕನು ಯಾರೋ ಬಂಧು ಯಾರೋ ಬಳಗವು ಯಾರೋ ಪರಮಾತ್ಮ ಜನನಿಯು ಯಾರೋ ಜನಕನು ಯಾರೋ ಬಂಧು ಯಾರೋ ಬಳಗವು ಯಾರೋ ನನಗೊಂದು ತಿಳಿಯದು ನೀ ಕಾಯಬೇಕಯ್ಯ ನನಗೊಂದು ತಿಳಿಯದು ನೀ ಕಾಯಬೇಕಯ್ಯ ಮಾನವ ನಾನು ದೈವವು ನೀನು ಪರಮಾತ್ಮ ಕರ್ಣ ಮಾನವ ನಾನು ದೈವವು ನೀನು ಏತಕ್ಕೆ ಎನ್ನಳು ಕರುಣೆಯ ತೋರಿದೆ ಕೃಷ್ಣ ಪರಮಾತ್ಮ ಕರ್ಣ ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ಪರಮಾತ್ಮ ಕರ್ಣ, ಕುಲಹೀನನಲ್ಲಿ ಕಂಡು ಬರುವ ಲಕ್ಷಣಗಳು ನಿನ್ನಲ್ಲೇನಾದರೂ ಇರುವ ಯೋಚಿಸಿ ನೋಡು. ವಾಸುದೇವ, ನಾನು ಎಂತಿದ್ದರೂ ಓರ್ವ ಸೂತನೆಂಬ ವಿಚಾರವು ಈ ಪ್ರಪಂಚವೇ ಹೊಗಳುತ್ತಿರುವುದಲ್ಲ ಪರಮಾತ್ಮ. ಕರ್ಣ, ಕುಲಹೀನಲ್ಲ ಕೇಳಲ್ಲ ಮಾತ, ಕುಲಹೀನಲ್ಲ ಕೇಳಲ್ಲ ಮಾ ರವಿವಂಶದೊಳವತರಿಸಿದ ಸುಕುಮಾರ ಬಾ ಸುರಧೀರ ಸುಕುಮಾರ ಬಾ ಸುಕುಮಾರ ಬಾ ಸುರಧೀರ ಸುಕುಮಾರ ಬಾ. ಮಾತೆ ನಿನ್ನವಳು ಕುಂತಿ ವರ ಪಾಂಡವರ ಜನನಿ, ಕವಿಯ ಕರುಣದಿ ದರೆಯ ಬೆಳಗುವ ರವಿಯ ಕರುಣದಿ ಮಹಾಮಹಿಮನೆಂದೆ ಬೆರೆವ ರವಿ ಸುತನೆ ಸುಕುಮಾರ ಬಾ ಸುರಧೀರ ಸುಕುಮಾರ ಬಾ. ತಳಮಳವೇತಕ್ಕೆ ಮನದ ಚಿಂತೆ ತೊರೆ ಕರ್ಣ, ತಳಮಳವೇತಕ್ಕೆ ಮನದ ಚಿಂತೆ ತೊರೆ ಅಮಿತ ಭುವನದೋಳ್ ಕೀರ್ತಿಯ ಪಡೆವೆ, ಅಮಿತ ಭುವನದೋಳ್ ಕೀರ್ತಿಯ ಪಡೆವೆ ಜನಿಸಿದ ವೇದನಿಯೊಳು ನೀ ಕನದರವನಿಸಿದ ವೇದನಿಯೊಳು ಮಹಾಮಹಿಮನೆಂದೆ ಬೆರೆವ ರವಿ ಸುತನ ಸುಕುಮಾರ ಬಾ ಸುರಧೀರ ಸುಕುಮಾರ ಬಾ ಸುಕುಮಾರ ಬಾ ಸುರಧೀರ ಸುಕುಮಾರ.
ಕರ್ಣ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶಿಯು. ಆ ಕುಂತಿದೇವಿಯ ನಿನ್ನ ತಾಯಿಯು, ಆ ಸೂರ್ಯದೇವನೇ ನಿನ್ನ ಜನಕನು, ಆ ಪಾಂಡವರೇ ನಿನ್ನ ಸಹೋದರರು. ಕರ್ಣ, ಏನು ಹೇಳ್ತೀರ ಪರಮಾತ್ಮ? ಆ ಪಾಂಡವರು ನನ್ನ ಸಹೋದರರೇ? ಹೌದು ಕರ್ಣ. ಕುಂತಿ ದೇವಿಯು ನನ್ನ ಹೆತ್ತ ತಾಯಿಯೇ? ಸತ್ಯವಾಗಿಯೂ. ಸೂರ್ಯದೇವನು ನನ್ನ ಜನಕನೇ? ನಿಸ್ಸಂದೇಹವಾಗಿ. ಇಲ್ಲ ಇಲ್ಲ, ಇದನ್ನು ನಾನು ನಂಬಲು ಸಾಧ್ಯವಿಲ್ಲ. ಓಹೋ, ನೀನಾದರೂ ಪಾಂಡವರ ಪಕ್ಷಪಾತಿ. ಅವರನ್ನು ಕಾಪಾಡಲು ನೀನು ಈ ರೀತಿ ಮಾತನಾಡುತ್ತಿರುವೆ ಪರಮಾತ್ಮ? ಕರ್ಣ, ಮಾತನು ಪ್ರೇಮದಿ ಲಾಲಿಸು ವೀರ. ಮಾತನು ಪ್ರೇಮದಿ ಲಾಲಿಸು ವೀರ. ಸುರ ಚಿರ ಚರದರ ಚರಣರ ಪೊರೆವನು. ಸುರ ಚಿರ ಚರದರ ಚರಣರ ಪೊರೆವನು. ಮಾತನು ಪ್ರೇಮದಿ ಲಾಲಿಸು ವೀರ. ಕುರುತಿಯ ಕುವರರೋ ಸಂತಸ ಸೇರೈ. ಕುರುತಿಯ ಕುವರರೋ ಸಂತಸದಿಂ ಸೇರೈ. ಅನುಜರ ಸೇರೈ ಕರುಣವ ತೋರೈ. ಅನುಜರ ಸೇರೈ ಕರುಣವ ತೋರೈ. ನೀ ಬಾಳೈ ನೀ ಬಾಳೈ. ಸುರ ಚಿರ ಚರದರ ಚರಣರ ಪೊರೆವನು. ಸುರ ಚಿರ ಚರದರ ಚರಣರ ಪೊರೆವನು. ಮಾತನು ಪ್ರೇಮದಿ ಲಾಲಿಸು ಲಾಲಿಸು ವೀರ. ಲಾಲಿಸು ವೀರ. ಕರ್ಣ, ನಿನ್ನ ತಾಯಿಯಾದ ಕುಂತಿದೇವಿಯು ಕನ್ನಿಕಾವಸ್ಥೆಯಲ್ಲಿರುವಾಗ ದೂರ್ವಾಸ ಮುನಿಗಳಿಂದ 6 ವರಗಳನ್ನು ಪಡೆದಳು. ಆ 6 ವರಗಳು ಫಲಿಸುವೋ ಇಲ್ಲವೋ ಎಂದು ಒಂದು ದಿವಸ ಮೊದಲನೇ ಮಂತ್ರವಾದ ಸೂರ್ಯ ಮಂತ್ರವನ್ನು ಗಂಗಾ ನದಿಯ ತೀರದಲ್ಲಿ ಪಡಿಸಿದಳು. ಆಗ ನೀನು ಜನಿಸಿದೆ. ನಿನ್ನ ತಾಯಿಯಾದ ಕುಂತಿದೇವಿಯು ಕನ್ನಿಕಾವಸ್ಥೆಯಲ್ಲಿರುವುದರಿಂದ ಲೋಕಪವಾದಕ್ಕೆ ಹೆದರಿ ನಿನ್ನನ್ನು ನದಿಯಲ್ಲಿ ತೇಲಿಬಿಟ್ಟಳು. ನೀನು ಓರ್ವ ಬೆಸ್ತನಿಗೆ ಸಿಕ್ಕಿದೆ ಕರ್ಣ. ಆ ಬೆಸ್ತನು ನಿನ್ನನ್ನು ಎತ್ತಿಕೊಂಡು ಹೋಗಿ ರಾಧೆ ಎಂಬ ತನ್ನ ಹೆಂಡತಿ ಕೈಗೆ ಕೊಟ್ಟನು. ಅವರಿಗೆ ಮಕ್ಕಳಿಲ್ಲದ ಕಾರಣ ನಿನ್ನನ್ನು ಸಾಕಿಕೊಂಡರು ಕರ್ಣ. ಕರ್ಣ, ನಿನ್ನ ದೇಹಕ್ಕೆ ವಜ್ರ ಕವತ ಕುಂಡಲಗಳು ಅಂಟಿಕೊಂಡಿದ್ದರಿಂದ ನಿನ್ನನ್ನು ವಸುಸೇನನೆಂದು ನಾಮಕರಣ ಮಾಡಿದರು ಕರ್ಣ. ಕರ್ಣ ಪರಮಾತ್ಮ, ಈಗಲೂ ನೀನು ನನ್ನ ಜೊತೆಯಲ್ಲಿ ಬಾ. ಆ ಪಾಂಡವರಿಂದಲೂ ಕೌರವರಿಂದಲೂ ಓಲೈಸಿಕೊಂಡು ರತ್ನ ಸಿಂಹಾಸನವನ್ನೇರಿ ರಾಜ್ಯಭಾರವನ್ನು ಮಾಡುವಂತೆ ಬಾ ಕರ್ಣ, ಹೋಗೋಣ. ಪರಮಾತ್ಮ ಅರೆ ಪಾವನ ನಾಮ. ಪರಮಾತ್ಮ ಅರೆ ಪಾವನ ನಾಮ. ಪಾಮರ ನೋಳು ಕೃಪೆಯ ತೋರಿದೆಯಿ ಸ್ವಾಮಿ ಪರಮಾತ್ಮ ಹರೇ ಪಾವನ ನಾಮ. ಪರಮಾತ್ಮ ಕರ್ಣ,
ಯೋಳು ಜನ್ಮವ ತಳೆದಿಯೇ ನಾನು ವಾಣೆ ಪತ್ತ ಬಾಂಧವನೇ ಸ್ವಾಮಿ ಪರಮ ಹರೇ ಪಾವನ ಶ್ರೀರಮಣಂ ಅಖಿಲ ಗುಣಗಳ ವಾರಿಧಿ ಸೋಮಂ ಶ್ರೀರಮಣಂ ಅಖಿಲ ಗುಣಗಳ ವಾರಿಧಿ ಸೋಮಂ ಸಮಸ್ತ ಜಗದಾನಂದಂ ವಾರಿಜ ಭವತಾತನೇ ನಿನಗೆ ವಾರಿಜ ಭವತಾತನೇ ನಿನಗೆ ನಾ ಸರಿ ಸಮನೆ ಕುಲಹೀನನು ನಾ ಉದ್ಧರಿಸು ಕೃಷ್ಣ ಪರಮಾತ್ಮ ಕರ್ಣ, ಬಳಲಿದ್ದೇನೈ ಸ್ವಾಮಿ ಕರಳನ ಆಧರಿಸಲು. ಪರಮಾತ್ಮ ಕರ್ಣ, ಬಳಲಿದ್ದೇನೈ ಸ್ವಾಮಿ ಕರಳನ ಆಧರಿಸಲು. ಕುಲಗೋತ್ರವಿಲ್ಲದ ಪರಮಾತ್ಮ ಕರ್ಣ, ಕುಲಗೋತ್ರವಿಲ್ಲದ ಕರಳನ ಆಧರಿಸಲು. ಕುಲಗೋತ್ರವಿಲ್ಲದ ಕರಳನ ಆಧರಿಸಲು. ದೇವ ದೇವಾನೆ ಶ್ರೀಲೋಲನೆ ಅತಿ ಪ್ರೇಮದಿ ಸ್ವಾಮಿ ಶ್ರೀಲೋಲನೆ ಅತಿ ಪ್ರೇಮದಿ ಸ್ವಾಮಿ ಪರಮ ಹರೇ ಪಾವನ ಪರಮಾತ್ಮ ನಿನ್ನ ಹಾಳ್ವಿಕೆಯಲ್ಲಿ ಎತ್ತ ಮಗನೆಂದು ತೊರೆದೆ ಎಂದು ಹೇಳ್ತಿರುವೆಯಲ್ಲ, ನಾನು ಅಂತಹ ಕರ್ಮಿಷ್ಠನೇ ದೇವ ಅಲ್ಲದೆ ನಾನು ಕರ್ಣನೆಂದು ಕುಂತಿ ದೇವಿಯ ಪುತ್ರನೆಂದು ಆ ಪಾಂಡವರಿಗೂ ತಿಳಿದಿದ್ದರು. ಆ ಭೀಮಾರ್ಜುನರು ನನ್ನನ್ನು ನೋಡಿದಾಗಲಲ್ಲ ಸೂತ ಪುತ್ರ ಈನ ಕುಲದೇವಂದು ಈಡಾಡಿಸುತ್ತಿರುವರಲ್ಲ, ಇದು ನ್ಯಾಯವೇ ದೇವ? ಕರ್ಣ, ನಿನ್ನ ವಿಚಾರವು ಆ ಪಾಂಡವರಿಗೆ ತಿಳಿಯದು. ನೀನು ಬದುಕಿರುವ ವಿಚಾರವು ಆ ಕುಂತಿದೇವಿಗೂ ಸಹ ತಿಳಿಯದು ಕರ್ಣ. ಕರ್ಣ, ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ನೋಡಿದಾಗಲೆಲ್ಲ ಕೃಷ್ಣ, ಈ ಕರ್ಣನು ಯಾರು? ಆತನನ್ನು ನೋಡಿದರೆ ನನಗೆ ಪುತ್ರ ವಾತ್ಸಲ್ಯವು ಬಾಧಿಸುವುದಲ್ಲ ಎಂದು ಕೇಳುತ್ತಿದ್ದಳು. ಕರ್ಣ, ಈಗ ತಾನೇ ನಿನ್ನ ತಾಯಿಯಾದ ಕುಂತಿದೇವಿಯ ಬಳಿ ನಿನ್ನ ವಿಚಾರವಾಗಿ ಮಾತನಾಡಿ ಬಂದಿರುವೆನು. ನಿನಗೇನಾದರೂ ನನ್ನ ಮಾತಿನಲ್ಲಿ ನಂಬಿಕೆ ಇಲ್ಲದಿದ್ದರೆ ನೀನು ಆ ಗಂಗಾ ತೀರಕ್ಕೆ ಹೋಗು, ಅಲ್ಲಿ ನಿನ್ನ ಜನ್ಮ ರಹಸ್ಯವು ತಿಳಿಯುವುದು. ಅಲ್ಲದೆ
ನಿನ್ನ ತಾಯಿಯಾದ ಕುಂತಿದೇವಿಯು ಅಲ್ಲಿಗೆ ಬಂದರೂ ಬರಬಹುದು. ಕರ್ಣ, ನಿನ್ನ ತಾಯಿಯಾದ ಕುಂತಿದೇವಿಯು ಅಲ್ಲಿಗೆ ಬಂದರೆ ಆಕೆಯ ಮನಸ್ಸನ್ನು ನೋಯಿಸಬೇಡ, ಆಕೆಯ ಮನಸ್ಸನ್ನು ಖುಷಿಪಡಿಸು. ಪರಮಾತ್ಮ. ಕರ್ಣ, ದೇವಾ ಶೋಧನೆ ಏನಿದು ವಿಧಿ ಶಾಪ. ದೇವಾ ಶೋಧನೆ ಏನಿದು ವಿಧಿ ಶಾಪ. ಪಾಪಿಯಾದ ಪರಿತಾಪ ಕೀಡಾಗಿ ದೇವಾ ಶೋಧನೆ ಏನಿದು ವಿಧಿ ಶಾಪ. ಜನ್ಮದ ರಹಸ್ಯವ ಅಂತರವರಿತು. ಪರಮಾತ್ಮ. ಜನ್ಮದ ರಹಸ್ಯವ ಅಂತರವರಿತು. ಜನ್ಮದಾತೆಯ ವಿದ್ಯೆಯವರಿತು. ಅಂತರವರಿತು. ಜನ್ಮದಾತೆಯ ವಿದ್ಯೆಯವರಿತು. ಜೀವಿತಲೇ ಪರಿ ಸಹಜರು ಸಮಗೂಡಿ. ಪರಿ ಸಹಜರ ಸಮಗೂಡಿ. ಪಾತಕಿ ಜೀವನ ಸಂಕಟ ಕಾರಣ. ಪಾತಕಿ ಜೀವನ ಸಂಕಟ ಕಾರಣ. ದೇವಾ ಶೋಧನೆ ಏನಿದು ವಿಧಿ ಶಾಪ. ಪಾಪಿಯಾದ ಪರಿತಾಪ ಕೀಡಾಗಿ ದೇವಾ ಶೋಧನೆ ಏನಿದು ವಿಧಿ ಶಾಪ. ವಿಧಿ ಶಾಪ. ಪರಮಾತ್ಮ, ನಾನು ಧನ್ಯನಾದೆ. ನೀನಿನ್ನು ಹೋಗಿ ಬಾ ಪರಮಾತ್ಮ. ಧರ್ಮವೇ ಸ್ಥಿರವೆಂದು ನಂಬಿರುವ ಧರ್ಮರಾಯನು ನನ್ನ ಸೋದರರೇ. ಸಾವಿರಾನೆ ಬಲವುಳ್ಳ ವೃದ್ಧಾತ ಸಂಭೂತನಾದ ಭೀಮಸೈನನು ನನ್ನ ಸೋದರರೇ. ಪರಶಿವನನ್ನೇ ಹೋರಾಡಿ ಪದಾಸ್ತ್ರವನ್ನು ಪಡೆದಿರುವ ಅರ್ಜುನನು ನನ್ನ ಸೋದರರೇ. ಮಾದ್ರಿ ಕುಮಾರರಾದ ನಕುಲ ಸಹದೇವರು ಸಹ ನನ್ನ ಸೋದರರೇ. ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ಶಪಥ ಮಾಡಿದನಲ್ಲ. ಅಯ್ಯೋ ಅಯ್ಯೋ ದೈವವೇ, ಕೊಲ್ಲಲ್ಲೇ ಪಾಂಡು ಕುಮಾರರಂ ನಾಂ ಕೊಲ್ಲಲ್ಲೇ. ಸಂಬಂಧಿರಂ ನಾಂ ಕೊಲ್ಲುವುದೇ. ದುರದೋಳ್ ಕೊಲದಾಂ ನಾಂ ಬಿರ್ದೊಡೆ. ಕೊಲದಾಂ ನಾಂ ಬಿರ್ದೊಡೆ. ಆ ಕೌರವೇಂದ್ರನು ಈ ದಾರುಣಿಯೊಳ್ ಸಿರಿ ಸಂಪತ್ತಿನ ಬಾಳ್ವರೇ. ಜಲದಿಂಪಾರ್ತನ ರುಂಡವಂ ತೆಗೆದು ಜಲದಿಂಪಾರ್ಥ
ಪಾರ್ಥನ ರುಂಡವಂ ತೆಗೆದು ಮಮಸ್ವಾಮಿಗೆ ಆನಂದವಂ ಸಲ್ಲಿಸಕ್ಕಾಗದೆ ಪಾರ್ಥನ ಘೋರ ಸರಕ್ಕೆ ಸುಸ್ತಾಗಲೇ ಸಾಯಲೇ. ಶ್ರೀಕೃಷ್ಣ ಪರಮಾತ್ಮನು ಲೋಕೈಕ ವೀರರಾದ ಪಾಂಡವರು ನನ್ನ ತಮ್ಮಂದಿರಿದ್ದಲು, ಕುಂತಿ ದೇವಿಯು ನನ್ನ ಹೆತ್ತ ತಾಯಿಯಂತಲೂ ಹೇಳಿ ಹೋದರಲ್ಲ, ಇದನ್ನು ನಾನು ಹೇಗೆ ನಂಬಲಿ?